ಅಲ್ಲ ಕಣ್ ಸೂರ್ಯ ಅವರೇ, ಈ ಥರ ಮಾಡಿಬಿಟ್ರೆ ಸರಿಯಾ? ನಾನು ಕನ್ಸು ಮನಸ್ಸಲ್ಲಿ ಒಂದು ಕಡಿತಿಲ್ಲ ನೀವು ಇಂಥ ಕೆಲಸ ಮಾಡ್ತಿದ್ದೀರಿ ಅಂತ. ಅಲ್ಲ, ನಾನು ನಂದಿನಿಗಿಂತ ನಿಮ್ಮನ್ನೇ ಜಾಸ್ತಿ ನಂಬಿಟ್ಟಿದೆ. ಈ ಥರ ಮಾಡಿಬಿಟ್ರಲ್ಲ ಬಿಡಿ. ಏನಾರು ಆಗಲಿ ನನ್ನ ತಂಗಿಗೆ ಮೋಸ ಮಾಡಿಬಿಟ್ರಿ ಕತೆ. ನೋಡಿ ನವೀನ್ ಅವರೇ, ನಾನು ಎಷ್ಟು ಪ್ರಯತ್ನ ಮಾಡಿದೆ ನಂದಿನಿ ಅವ್ರನ್ನ ಒಪ್ಸೋದಕ್ಕೆ. ಅಮ್ಮ ಅಪ್ಪ ತುಂಬ ಯೋಚನೆ ಮಾಡ್ತಿದ್ರು. ಮೊದಲೇ ಆಗಿ ಅವ್ರಿಗೆ ಸರಿ ಇಲ್ಲ. ನಾನು ಏನು ಮಾಡಲಿ? ನೀವೇ ಹೇಳಿ. ನಂದಿನಿ ಅವರು ಅರ್ಥ ಮಾಡ್ಕೊಳ್ಳಿಲ್ಲ. ಅಪ್ಪ ಅಮ್ಮನಿಗೋಸ್ಕರ ನಾನು ಬದಲಾಗಬೇಕಲ್ವಾ? ಇದರಲ್ಲಿ ನಂದೇನು ತಪ್ಪಿದೆ? ನೀವು ಈ ಥರ ಮಾತಾಡ್ತಾ ಇದ್ದೀರಲ್ಲ, ಆಯ್ತು ಸರಿಯಾ? ಏನಾರು ಆಗಲಿ, ನೀವು ಈ ಥರ ಮಾಡ್ತಿದ್ರಿ ಅಂತ ನಾನು ಅನ್ಕೊಂಡಿರ್ತಿಲ್ಲ ಬಿಡು. ಅಲ್ಲ, ನನ್ನ ಜೀವನ ಸರಿ ಮಾಡಿಬಿಟ್ಟು ನೀವು ಈ ಥರ ಮಾಡಿಬಿಟ್ರಲ್ಲ, ಥೂ, ನನಗೆ ಭಾರಿ ಬೇಜಾರಾಗೋಯ್ತು ಈ ವಿಷಯ ಕೇಳ್ಬಿಟ್ಟು. ಅಲ್ಲ, ಒಂದು ಮಾತಾಡಿವ್ರಿ ನನ್ನ ಜೊತೆಗೆ, ನಾನು ನಂದಿನಿನ ಹೆಂಗಾರು ಮಾಡಿ ನಿಮ್ಮ ಮನೆ ಕಳಿಸ್ತೀವಿ. ಅದು ಬಿಟ್ಬಿಟ್ಟು ನೀವು ಈ ಥರ ಮದುವೆ ಸಣ್ಣ ಪುಟ್ಟ ವಿಚಾರವಾ? ಏನೋ ಬುದ್ಧಿಗಿದ್ದು ಹೇಳಿ ಕಳಿಸ್ಬೋದಾಗಿತ್ತು. ಹೋಗಿ ಹೋಗಿ ನೀವು ಎರಡನೇ ಮದುವೆ ಮಾಡ್ಕೊಂಡಿದ್ದೀರಲ್ಲ, ಈಗ ಸರಿಯಾ? ನನ್ನ ತಂಗಿಗೆ ಅನ್ಯಾಯ ಮಾಡ್ದಂಗಾಗಲ್ವಾ? ನಾನು ನೀವು ಒಳ್ಳೆಯವರು, ನೀವು ಒಳ್ಳೆತನ ತಿಳ್ಕೊಂಡಿರೋದಕ್ಕೆ ನಾನು ಕುಂತು ಮಾತಾಡ್ತಾವೆ. ನೀವು ಬೇರೆಯವರಾಗಿದ್ದರೆ ಇನ್ನೇನು ಕೆಲಸ ಮಾಡೋರೋ ಗೊತ್ತಿಲ್ಲ. ಅಲ್ಲ ನವೀನ್ ಅವರೇ, ನೀವು ಅರ್ಥ ಮಾಡ್ಕೊಳ್ಳಿ. ಅಪ್ಪ ಅಮ್ಮನಿಗೆ ಹುಷಾರಿಲ್ಲ. ನಾನು ಎಷ್ಟು ಸಲ ಬಂದಿದ್ದೀನಿ ನಿಮ್ಮ ಮನೆಗೆ. ನಂದಿನಿ ಅವರು ಯಾವತ್ತಾದ್ರೂ ಏನಾದ್ರೂ ಅವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ಅಡ್ಜಸ್ಟ್ ಇರಲಿ. ಒಂದು ಒಳ್ಳೆ ಬುದ್ಧಿ, ಒಂದು ಒಳ್ಳೆ ಆಲೋಚನೆ ಇದೆಯಾ? ನೀವೇ ಹೇಳಿ. ಪಾರ್ವತಿಯವ್ರಿಗೆ ವಿಷಯ ಹಾಕೋಕ್ಕೆ ಹೊರಟಿರ್ಲಿಲ್ವಾ? ನಾನು ಎಷ್ಟು ಸಲ ಕನ್ವಿನ್ಸ್ ಮಾಡೋಕ್ಕೆ ನಿಮ್ಮ ಮನೆಗೆ ಬಂದಿದ್ದೀನಿ. ಅಲ್ಲ, ಮೊದಲೇ ಆಗಿ ಅವ್ರನ್ನ ಇಷ್ಟ ಇಲ್ದಿರ ಮದುವೆ ಮಾಡಿದ್ದೆ ದೊಡ್ಡ ತಪ್ಪಾಗೋಯ್ತು ನೀವು. ನಾನು ಇವಾಗ ನಂದಿನಿ ಅವ್ರಿಗೇನು ಮೋಸ ಮಾಡಿಲ್ಲ. ಅವ್ರಿಗೆ ಏನೇನು ಬೇಕೋ, ಅವ್ರ ಜೀವನಕ್ಕೆ ಏನು ಬೇಕೋ ಎಲ್ಲ ನಾನು ಕೊಡೋಕ್ಕೆ ಸಿದ್ಧವಾಗಿದ್ದೀನಿ. ಅಲ್ಲ, ನೀವು ಹಿಂಗೆ ಮಾತಾಡ್ಬಿಟ್ರೆ ಹೆಂಗದದು? ಸೂರ್ಯವರೊಳ್ಳೆ ಭಾರಿ ಚೆನ್ನಾಗಿ ಮಾತಾಡ್ತಿದ್ದೀರಲ್ಲ. ಅಲ್ಲ, ದುಡ್ಡು ಇದ್ಬಿಟ್ರೆ ಸಾಕಾ? ಗಂಡನ ಪ್ರೀತಿ ಗಂಡ ಅಂತ ಇರೋದು ಬೇಡ್ದ? ಈ ಕಾಲದನೆಯ ಬಸ್ರಿ ಬೇರೆಯ ನಂದಿನಿ. ನೀವು ನೋಡಿದ್ರೆ ಹಿಂಗೆ ಮಾತಾಡ್ತಾ ಕೂತಿದ್ದೀರಿ. ಏನು ಅನ್ಸಕ್ಕಿಲ್ಲ ಅವಳಿಗೆ? ಏನು ಅನ್ಸಕ್ಕಿಲ್ಲ ಹೇಳಿ? ಅವಳು ಬುದ್ಧಿ ಗೊತ್ತು ನನಗೆ. ಆದ್ರೂ ನೀವು ಮಾಡಿ ಸರಿ ಇಲ್ಲ ಕದ್ಬಿಡಿ. ಅಲ್ಲ, ದುಡ್ಡು ಕೊಟ್ಬಿಟ್ರೆ ಆಗೋದಾ? ದುಡ್ಡಿದ್ರೆ ಸಾಕಾ? ಗಂಡ ಅಂತ ಜೊತೆಲಿ ಇರೋದು ಬೇಡ್ದ? ನೀವು ಈ ಥರ ಮಾತಾಡ್ತಿದ್ದೀರಲ್ಲ. ದುಡ್ಡು ಕೊಟ್ಬಿಟ್ಟ ತಕ್ಷಣ ಗಂಡ ಹೆಂಡತಿ ಸಂಬಂಧ ಮುರಿದೋಗ್ಬಿಟ್ಟದ? ತಾಲಿ ಕಟ್ಟಿ ಜನ ಮುಂದೆ ಮದುವೆಯಾಗಿ ಸಪ್ತಪದಿ ತುಳಿದಿದ್ದೀರಿ. ಬರೀ ಆಸ್ಕಿಸ್ತಿ ಕೊಟ್ಬಿಟ್ಟು ಡೈವರ್ಸ್ ಎಲ್ಲ ಕೊಟ್ಬಿಟ್ರೆ ಮುಗ್ದೋಯ್ತಾ ಇದ್ದೇನೆ, ಡೈವರ್ಸು ಅಂತೆಲ್ಲ ಮಾತಾಡ್ತಿದ್ರಂತೆ. ನಂದಿನಿ ಎತ್ಕ ಬೇರೆ ಫೋನ್ ಮಾಡಿದ್ಲು. ಸಾರಿ ನವೀನ್ ಅವರೇ, ನನಗೆ ಬೇರೆ ದಾರಿ ಕಾಣಲಿಲ್ಲ. ಅಮ್ಮ ಅಪ್ಪ ಎಲ್ಲ ಫೋರ್ಸ್ ಮಾಡಿದ್ರು. ಇನ್ನೇನು ಮಾಡಲಿ? ನಂದಿನಿ ಅವರು ಕೇಳಲಿಲ್ಲ. ಎಷ್ಟು ದಿನ ಆಯಿತು ಅವ್ರು ಹೋಗಿ. ಒಂದಿನಾದ್ರೂ ನನಗೆ ಕಾಲ್ ಮಾಡಿ ಬರ್ತೀನಿ ಅದು ಇದು ಅಂತ ಏನೂ ಹೇಳಲಿಲ್ಲ. ಅವ್ರ ಪಾಡ್ಗೆ ಅವ್ರು ಇದ್ಬಿಟ್ರು. ಮೊದಲೇ ಹೇಳಿದ್ರು ನಂಗೆ ಇಷ್ಟ ಇಲ್ಲದಿರೋ ಮದುವೆ, ಬಲವಂತದ ಮದುವೆ, ನಾನು ಬಲವಂತದಿಂದ ಆಗಿದ್ದೀನಿ, ನಿಮ್ಮ ಕಂಡ್ರೆ ನಂಗೆ ಇಷ್ಟ ಇಲ್ಲ ಅಂತ. ನಾನು ಬಿಡಿ ತೆಗಿರಲಿ, ಅವ್ರು ಹಿಂಗೆ ಇಷ್ಟ ಬರುತ್ತೆ ಹಂಗಿರಲಿ, ದುಡ್ಗೋಸ್ಕರ ಅಲ್ವ ಮದುವೆಗಿರೋದು. ಅವ್ರಿಗೆ ಏನೇನು ಬರಬೇಕು ಎಲ್ಲನೂ ಕೊಟ್ಬಿಡ್ತೀನಿ. ಇವಾಗಲೂ ಅಷ್ಟೇ, ನಾನು ಕೊಡಲ್ಲ ಅಂತ ಹೇಳ್ತಿಲ್ಲ. ಅಲ್ಲ, ಪದೇ ಪದೇ ಅದನ್ನೇ ಮಾತಾಡ್ತಾ ಇದ್ದೀರಲ್ಲ ನೀವು, ದುಡ್ಡು ದುಡ್ಡು ಅಂತ. ಅಲ್ಲ, ಯಾಕೆ ಮಾತಾಡ್ತಾ ಇದ್ದೀರಿ? ಪ್ರೀತಿ ಬೇಕು, ಗಂಡ ಮನೆ ಮಕ್ಕಳು ಅಂತ ಏನಕ್ಕಾಯ್ತು? ನೀವು ನೋಡಿದ್ರೆ ದುಡ್ಡು ದುಡ್ಡು ಅಂತ ತಕ್ಷಣ ಆಗೋದದ? ಏನೋ ಬುದ್ಧಿವಾದ ಹೇಳ್ಕೊಂಡು ಇರಿಸ್ಕೊಂಡಿದ್ರೆ ಆಯ್ತಿತ್ತು. ಹಂಗೆ ಇರಿಸ್ಕೊಳ್ದೇ ಬಿಟ್ಬಿಟ್ಟು ನೀವು ಹೋಗಿ ದಿಢೀರಂತ ಎರಡನೇ ಮದುವೆನೇ ಮಾಡ್ಕೊಬಿಟ್ಟಿದ್ದೀರಲ್ಲ. ಏನಾರು ಹೋಗ್ಲಿ, ನನಗಂತೂ ಭಾರಿ ಬೇಜಾರಾಗೋಯ್ತು. ಇದು ಯಾರು ಹೇಳಿ ಒಪ್ಪಿಸಿದ್ರು ಇದು ಒಳ್ಳೇದಲ್ಲ. ನನ್ನ ತಂಗಿಗೆ ಭಾರಿ ಅನ್ಯಾಯ ಮಾಡಿಬಿಟ್ರಿ. ನಾವು ಅವಳನ್ನ ಅಂಗೈಲಿ ಇಟ್ಕೊ ಸಾಕಿದೋ ತಂಗಿ ತಂಗಿ ಅಂದ್ಬಿಟ್ಟು. ನೀವು ಭಾರಿಗೆ ಅಷ್ಟಿಷ್ಟು ಮೋಸ ಮಾಡಿಲ್ಲ. ನೀವು ನಂಬಿಟ್ಟು ಮದುವೆ ಮಾಡಿಕೊಟ್ಟಿದ್ದಕ್ಕೆ ಎರಡನೇ ಮದುವೆ ಮಾಡ್ಕೊಬಿಟ್ರಿ. ಹೆಂಗೆ ಅನ್ಸಕ್ಕಿಲ್ಲ ನನ್ನ ತಂಗಿಗೆ? ಅದು ಅಲ್ಲದೆ ಈಗ ಬೇರೆ ಬಸ್ರಿ. ಹೋಗ್ಲಿ, ಮದುವೆ ಆಗಿರೋ ವಿಚಾರ ಹೇಳಿದ್ದೀರಾ ನೀವು? ಕದ್ದಿ ಮುಚ್ಚಿ ಮದುವೆ ಆದಂಗಲ್ವಾ? ನಾನು ಏನೋ ಅಂದ್ಕೊಬಿಟ್ಟಿದ್ದೆ, ನಿಮ್ಮನ್ನ ಭಾರಿ ದೊಡ್ಡ ಮನ್ಸರು ಮರ್ಯಾದಸ್ತರು ಅಂದ್ಕೊಬಿಟ್ಟಿದ್ದೆ. ಈ ಥರ ಮಾಡ್ತಿದ್ದೀರಿ ಅಂತ ನಾನು ಕನ್ಸು ಮನಸ್ಸರು ಅಂದ್ಕೊಂಡಿದ್ದೀರಾ ಬಿಡಿ. ಸೂರ್ಯ ಅವರೇ, ನಾನು ನಿಜವಾಗ್ಲೂ ನಾನು ಅಂದ್ಕೊಂಡಿರ್ತೀರ ಈ ಥರ ಮಾಡ್ತಿದ್ದೀರಿ ಅಂತ. ಆ ವಿಚಾರ ಕೇಳ್ಬಿಟ್ಟು ನಾನು ನಂದಿನಿಗೆ ಬೈತಾವೆ. ನಾನು ಕನ್ಸು ಕಾಣ್ತಿದ್ದೆ ಏನು? ಸುಮ್ಮನೆ ಇರು, ತಲೆ ಕೆಟ್ಟದೊಳಗೆ ಯಾಕೆ ಮಾತಾಡ್ತಾ ಇರ್ತೀಯ ಅಂತ. ಆಗ ಗೊತ್ತಾಯ್ತು ನನಗೆ ನಂದಿನಿ ಹೇಳ್ತಿರೋದು ನಿಜ, ನೀವು ಎರಡನೇ ಮದುವೆ ಆಗಿದ್ದೀರಿ ಅಂತ. ಹಿಂಗೆ ಮಾಡೋದು ನೀವು. ಭಾರತಿ ಎಷ್ಟು ನಂಬಿದ್ದು ಗೊತ್ತಾ? ಸೂರ್ಯಣ್ಣ ಹಂಗೆ ಹಿಂಗೆ ಅಂತ. ಅವ್ಳಿಗೂ ಗೊತ್ತಿಲ್ಲ ಮದುವೆಗಿರೋ ವಿಚಾರ. ಅವಳು ನಂಗೆ ಬೇಜಾರು ಮಾಡ್ಕೊಂಡಳು ಬಿಡಿ. ನಾನೇನೋ ಅಂದ್ಕೊಂಡೆ ನಮ್ಮ ಸಂಸಾರ ಸರಿ ಮಾಡಿದ್ರಿ, ಭಾರಿ ಒಳ್ಳೆಯವರು. ನನ್ನ ತಂಗಿಗೆ ಜೀವನ ಹಾಳು ಮಾಡಕ್ಬಿಟ್ಟಿರಾ? ಇವತ್ತಿಲ್ಲ ನಾಳೆ ಸರಿ ಆಯ್ತಾರೆ. ಗಂಡ ಹೆಂಡ್ತಿ ಜಗಳ, ನಾವೇನು ಜಗಳ ಆಡ್ಕೊಳ್ತಿದ್ದಿಲ್ವಾ? ಹಂಗೆ ಸರಿ ಆಯ್ತದೆ ಅಂತ ನಾನು ಅಂದ್ಕೊಂಡಿದ್ದೆ. ನೀವು ಈ ಥರ ಮಾಡಿಬಿಟ್ರಿ. ಭಾರಿ ನೋವಾಗೋಯ್ತು ಈ ವಿಚಾರ ಕೇಳ್ಬಿಟ್ಟು. ನನಗಂತೂ ನೋವಾಗೋಕ್ಕಿಂತ ಹೆಚ್ಚಾಗಿ ಇತ್ತು ನಮ್ಮ ನಂಬಿಕೆಗೆ ಧಕ್ಕೆ ಥರಗಾಗೋಯ್ತು. ಎಷ್ಟು ನಂಬಿದೆ, ಆ ನಂಬಿಕೆ ನಿಮ್ಮ ಮೇಲೆ ಇಟ್ಟಿದ್ದು ನಂಬಿಕೆನೇ ಕಳಿಸ್ಕೊಬಿಟ್ರಲ್ಲ ನೀವು. ಇದು ಮಾಡೋ ಸರಿಯಾ ನೀವು? ಥೂ, ಹೋಗಪ್ಪ, ಅದ್ರ ಸಾಕಾಗೋಯ್ತು ನನಗೆ. ನಿಮ್ಮನ್ನ ನಂಬಿಟ್ಟು ಮದುವೆ ಮಾಡಿ ಕಳಿಸಿದ್ಕೆ ನಂದಿನಿಗೆ ಇಷ್ಟ ಇಲ್ಲ ಅಂತ ನೀವೇ ಹೇಳಿದ್ರು. ಹಂಗಿದ್ರು ನಾವು ನಿಮ್ಮ ಮೇಲೆ ನಂಬಿಟ್ಟು ಮದುವೆ ಮಾಡಿ ಕಳಿಸೀವಿ. ಪದೇ ಪದೇ ದುಡ್ಡು ದುಡ್ಡು ಅಂತಿದ್ದೀರಲ್ಲ. ದುಡ್ಡು ಅಂತ ಇದ್ಬಿಟ್ರೆ ಸಾಕಾ? ಪ್ರೀತಿ ಬೇಡವಾ? ಗಂಡನ ಜೊತೆಗೆ ಅಚ್ಚುಕಟ್ಟಾಗಿರೋದು ಮುಖ್ಯ ತಾನೆ? ಹಂಗಂದಿದ್ರೆ ದುಡ್ಡು ಅಂದಿದ್ರೆ ನಾವು ಯಾವತ್ತೋ ಕರ್ಕೊಂಡು ಹೋಗ್ಬಿಡವು, ಯಾವತ್ತೋ ಬಂದು ಅದು ಕೊಡಿ ಇದು ಕೊಡಿ ಅಂತ ಕೇಳವು. ತಂಗಿ ಚೆನ್ನಾಗಿರಲಿ, ದೊಡ್ಡವ್ರ ಮನೆಗೆ ಮದುವೆ ಆದರೆ ಚೆನ್ನಾಗಿರ್ತಾಳೆ. ನಮಗೆ ಒಂದು ತಗೊಂಡ್ರೆ ಇನ್ನೊಂದಕ್ಕೆ ಕೊರತೆ ಇರಬಾರ್ದು. ಕೇಳಿದ್ನೆಲ್ಲ ತಗೊಳ್ಳಿ, ನೋಡಿದ್ನೆಲ್ಲ ತಗೊಂಡಿರ್ಲಿ, ಚೆನ್ನಾಗಿರಲಿ ಜೀವನದಲ್ಲಿ ಅಂತ ಮದುವೆ ಮಾಡ್ತು. ನೀವು ಈ ಥರ ಮಾಡಿಬಿಟ್ರಿ. ಎಷ್ಟು ಬೇಜಾರು ಮಾಡ್ಕೊಂಡೋಳೆ ನನ್ನ ತಂಗಿ. ನೋಡಿ ನವೀನ್ ಅವರೇ, ನಾನು ಇವಾಗಲೂ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಇದರಲ್ಲಿ ತಪ್ಪಿದೆ, ನಂದು ತಪ್ಪಿಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ನಾನು ಪರಿಸ್ಥಿತಿಗೆ ಯಾವ ಥರ ಸಿಗಾಕೊಬಿಟ್ಟಿದೆ ಅಂದರೆ, ನನಗೆ ಯಾವ ಕಡೆ ನಿರ್ಧಾರ ತೊಗೋಬೇಕು ಅನ್ನೋದು ಕಷ್ಟ ಆಗ್ಬಿಡ್ತು. ಅಪ್ಪ ಅಮ್ಮ ಬಲವಂತ, ಆಮೇಲೆ ಅವ್ರು ಬೇಜಾರಾಗಿರೋದು, ನಂದಿನಿ ಅವ್ರು ಕರೆದ್ರೆ ಇವರೇ ಒಂಥರ ಆಡೋದು. ಏನಾರು ಆಗಲಿ ಆ ಥರದಲ್ಲಿ ನಿರ್ಧಾರ ತಗೊಬಿಟ್ರಿ. ಯೋಚನೆ ಮಾಡಿ ಮಟ್ಟಿ ನಿರ್ಧಾರ ತಗೊಳಕ್ಕಾಗಿದ್ದಿಲ್ಲ. ಬೇರೆಯವ್ರು ಯಾರು ಆಗಿದ್ರೆ, ನನ್ನ ತಂಗಿ ಅಲ್ದೇ ಬೇರೆಯವ್ರು ಯಾರು ಆಗಿದ್ರೆ ಈಗ ನಿನ್ನ ಜೈಲು ಕಂಬಿ ಹೇಳ್ಸವಳು. ನಾವು ಅವಳು ಇರಬೇಕಾದ್ರೆ ಎರಡನೇ ಮದುವೆ ಆಗಿದ್ದೀರಿ ನೀವು. ಇದು ನ್ಯಾಯ ಅನ್ಸೋದು ನಿಮಗೆ? ನನ್ನ ತಂಗಿಗೆ ಅನ್ಯಾಯ ಮಾಡ್ದಂಗೆ ತಾನೇ?
ಸಾರಿ ನವೀನ್ ಅವರೇ, ಅಲ್ಲ ಪದೇ ಪದೇ ನೀವು ಹಿಂಗೆ ಸಮಯ ಕೇಳ್ತಾ ಕೂತ್ಕೊಂಡ್ರೆ ಚೆನ್ನಾಗದ. ನಾನು ಯೋಚನೆ ಮಾಡ್ತಿರೋದು ನನ್ನ ತಂಗಿ ಒಳ್ಳೆಯವಳಾಗಕ್ಕೆ ನಿಮ್ಮನ್ನ ಬಿಟ್ಟವಳೆ. ಬೇರೆಯವ್ರು ಯಾರು ಆಗಿದ್ರೆ ಇದು ಮನೆ ಜನ ಎಲ್ಲ ಕಂಬಿ ಎಣಿಸಿರಿ ಹಂಗೆ ಮಾಡಿಬಿಡೋಳು. ಏನೋ ನಾನು ಆ ಥರ ಬಯಸಲ್ಲ, ನೀವು ಒಳ್ಳೆ ಮನಸ್ಸರು, ಆದ್ರೂ ಈ ಥರ ಹೇಳ್ಬಾರ್ದಾಗಿತ್ತು. ಒಂದು 4 ಜನಕ್ಕೆ ಬುದ್ಧಿ ಹೇಳೋರು ತಾವೇ ತಪ್ಪು ಮಾಡಿಬಿಟ್ರೆ ಹಿಂಗೆ ಅನ್ಸೋದು. ಅಣ್ಣ ಕಾಫಿ ತಗೊಳ್ಳಿ. ಬೇಡ ಬೇಡ. ಅಲ್ಲ ನವೀನ್ ಅವರೇ, ನೀವು ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ತಗೊಳ್ಳಿ ಪ್ಲೀಸ್ ತಗೊಳ್ಳಿ. ಅಣ್ಣ ಕಾಫಿ ತಗೊಳ್ಳಿ. ನೀವೇ ನಮ್ಮ ಅಣ್ಣನ ಥರ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ತಗೊಳ್ಳಿ. ರೀ ತಗೊಳ್ಳಿ ಕಾಫಿ. ಬೇಡ ರುಕ್ಮಿಣಿ, ನನಗೆ ಬೇಡ, ಲೇಟ್ ಬಿಡಿ. ಸ್ವಲ್ಪನೇ ತಂದಿದ್ದೀನಿ ತಗೊಳ್ಳಿ. ಇಲ್ಲ ರುಕ್ಮಿಣಿ, ನನಗೆ ಬೇಡ, ಲೇಟ್ ಬಿಡಿ. ಅಲ್ಲ ಈಗ ಏನು ಮಾಡಿರಿ? ನನ್ನ ತಂಗಿ ಹೇಳ್ತಾ ಕೂತಾಳಲ್ಲ, ಏನು ಮಾಡೋದು ಹೇಳಿ ನೀವು? ಏನು ನ್ಯಾಯ ಕೊಡ್ಸಿರಿ? ನೋಡಿ ನವೀನ್ ಅವರೇ, ನಂದಿನಿ ಅವರು ಇವಾಗ ಪ್ರೆಗ್ನೆಂಟ್ ಅಲ್ವಾ, ಮಗು ಆಗೋ ತನಕ ನಮ್ಮ ಜೊತೆ ಇರೋದಕ್ಕೆ ಒಪ್ಕೊಂಡಿದ್ದೀವಿ. ಆ ಮಗು ಆದಮೇಲೆ ಮಗು ಕೊಟ್ಬಿಟ್ಟು ಹೋಗ್ತಾರೆ. ಅಲ್ಲ ಇದೇನು ಮಾತಾಡ್ತಿರೋದು ನೀವು? ಏನು ಮಾತಾಡ್ತಿದ್ದೀರಿ? ಮಗು ಆದಮೇಲೆ ಮಗುನ ನಿಮ್ಗೆ ಕೊಟ್ಬಿಟ್ಟು ಹೊಟ್ಟೋಗ್ಬಿಡ್ಬೇಕಾ? ಅಲ್ಲ ಮಗು ಕೊಟ್ಬಿಟ್ಟು ಹೋಗೋದಕ್ಕೆ ನಾನೇನಕ್ಕೆ ನಂದಿನಿನ ಲೀಸ್ಬಿಟ್ಟು ಹೋಗ್ಬೇಕು? ಏನೂ ಇಲ್ಲ ಕತೆ, ನಂದಿನಿನ ಕರ್ಕೊಬರ್ತೀವಿ. ಪಾರತಿನ ಈಗ ಬಸ್ರಿ, ಅವಳದು ಮಗ ಆಯ್ತದೆ, ಇದ್ರ ಜೊತೆಗೆ ಇದೊಂದು ಮಗ ನಾನು ಸಾಕತ್ತೀನಂತೆ. ಅಲ್ಲ ಮಗ ನಿಮ್ಗೆ ಕೊಟ್ಬಿಟ್ಟೆ ಒಂದು ಮಗ ಸಾಕಾಯ್ತಿಲ್ವ ನಮ್ಮ ಕೈಲಿ? ಒಂದು ಮಗಿನ ಅವ್ವ ಮಗಿನ ದೂರ ಮಾಡೋದೇನೋ? ಇಲ್ಲ ಕತೆ, ನಂದಿನಿನ ಬೇಡ ನಾವು ಕರ್ಕೊಬರ್ತೀವಿ. ಅಲ್ಲ ನವೀನ್ ಅವರೇ, ನಂದಿನಿನು ನಿಮ್ಮ ಅಮ್ಮನೂ ಏನಂತಿದ್ರು ಗೊತ್ತಾ? ಮಗುನ ತಗ್ಸ್ತೀನಿ ಅಂತ ಹೇಳ್ತಿದ್ರು. ಅದಕ್ಕೆ ನಾವು ಇರ್ಸ್ಕೊತೀವಿ ಮಗುನ, ನಾವು ಮಗುನ ಕೊಟ್ಬಿಟ್ಟು ಹೋಗಿ ಅಂತ ಹೇಳಿದ್ವಿ. ಇದರಲ್ಲೇನು ತಪ್ಪಿದೆ? ನೀವು ಹೇಳ್ತಾ ಇದ್ದೀರಲ್ಲ, ಅವ್ರೇನಾರು ಆಗನ್ಲಿ, ಅದು ಬಿಟ್ಟಾಕಿ ನೀವಂತ ಹೇಳೋದು ಸ್ವಲ್ಪ ಸರಿ ಇಲ್ಲ ಕತೆ. ಅಲ್ಲ ಹಂಗಿದ್ರೆ ನೀವು ನಂದಿನಿನ ಇದು ಇರ್ಸ್ಕೊಳಕ್ಕೆ ನೀವು ಒಪ್ಕೊಂಡಿಲ್ಲ ಹಂಗಿದ್ರೆ? ಅಲ್ಲ ಮೊದಲೇ ಹೇಳ್ತೀನಿ, ಇರ್ಸ್ಕೊಳಕ್ಕೆ ಒಪ್ಪಿಲ್ಲ ಅಂದರೆ ಅದು ಯಾವ ನ್ಯಾಯ? ಯಾವ ನ್ಯಾಯ? ಅದು ಯಾಕೆ ಒಪ್ಪಕ್ಕಿಲ್ಲ ನೀವು? ಏನು ಡಿವೋರ್ಸ್ ಆಗ್ಬಿಟ್ಟಿರೋದಾ? ಇಲ್ಲ ಮನೆಯವರೆಲ್ಲ ನಿಂತೀವಿ ಮನೆಯವರೆಲ್ಲ ನಿಂತ್ಕೊಂಡು ಮಾತಾಡಿ ಮದುವೆ ಮಾಡಿರೋದು. ಅವ್ಳಿಗೊಂದು ಬೆಲೆ ಇಲ್ವಾ? ಹಿಂಗೆ ಅಂದ್ಬಿಟ್ರೆ ಇನ್ನೊಂದು ಮದುವೆ ಮಾಡೋಕ್ಕದ? ನೀವೇನೋ ಗಂಡಸರು ಮಾಡ್ಕೊಂಡಿದ್ದೀರಿ, ನಂದಿನಿಗೂ ಇನ್ನೊಂದು ಮದುವೆ ಮಾಡೋಕ್ಕದ? ಏನು ಮಾತಾಡ್ತಿದ್ದೀರಿ? ಹೆಂಗೋ ಸೋರ್ಸ್ಕೊಂಡು ಹೋಗಿ ನೀವು. ಇದೆಲ್ಲ ಯಾಕೋ ಸರಿ ಕಾಣಕ್ಕಿಲ್ಲ ಕತೆ. ನಾನು ನಂದಿನಿ ಅವ್ರಿಗೆ ಹೇಳಿದ್ ಬಂದಾಯ್ತು, ನಿಮಗೂ ಸಂಬಂಧ ಇಲ್ಲ ಅಂತ. ಅಲ್ಲ ಹಂಗೆ ಹೇಳಿದ ತಕ್ಷಣ ಹೆಂಗಾದದು? ನಾನು ಪಾರತಿಗೆ ಬೈತೀನಿ, ಹೊಡ್ತೀನಿ, ಮಾಡೀನಿ, ನೀನು ಬೇಡ ಅಂತಂದಿನಿ ಹಂಗೆ ಅಂದ್ಬಿಟ್ಟು ಈಗಲೂ ಹಂಗೆ ಇದ್ದಾವ? ಚೆನ್ನಾಗಿ ಮಾತಾಡ್ತಿದ್ದೀರಿ ಒಳ್ಳೆಯ ಚೆನ್ನಾಗಿ. ಇದನ್ನ ನಾನು ಒಪ್ಪಕ್ಕಿಲ್ಲ ಕತೆ. ಅವ್ವ ಮಗಿನುವೆ ದೂರ ಮಾಡೋದಂತೆ ದೂರವ. ಅಲ್ಲ ನಿಮ್ಗೊಂದು ತಂಗಿ ಇದ್ರು ಅನ್ಕಡಿ, ಅವ್ರಿಗೆ ಕೆಲಸ ಮಾಡಿಬಿಟ್ಟಿದ್ರೆ ಸುಮ್ಮನೆ ಬಿಡ್ತಿದ್ರೆ? ಪಾರತಿನ ಬಿಟ್ಟಿದ್ಕೆ ನೀವು ಎಷ್ಟು ಬೇಜಾರು ಮಾಡ್ಕೊಂಡ್ರಿ ಅಂತಂದ್ರೆ, ಸ್ವಂತ ತಂಗಿ ರಕ್ತ ಹಂಚ್ಕೊಂಡು ಬಿಟ್ಟಿರೋ ತಂಗಿ ನೀವು ಈ ಥರ ಮಾಡಿಬಿಟ್ರಲ್ಲ. ನನ್ನ ತಂಗಿಗೆ ಭಾರಿ ಅನ್ಯಾಯ ಮಾಡಿಬಿಟ್ರಿ ಕತೆ. ಅಷ್ಟಿಷ್ಟ ಅನ್ಯಾಯ ಅಲ್ಲ, ಪದೇ ಇದನ್ನೇ ಹೇಳ್ತಾವನೆ ಅಂತ ಅನ್ಕೊಬೇಡಿ ನೀವು. ಭಾರಿ ಅನ್ಯಾಯ ಮಾಡಿಬಿಟ್ರಿ ಮಾತ್ರ. ನನಗಂತೂ ಭಾರಿ ಬೇಜಾರಾಗೋಯ್ತು, ಮನಸ್ಸೇ ಹೊಡೆದೋಯ್ತು. ನಿಮ್ಮ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದೆ, ಎಲ್ಲ ಹಾಳು ಮಾಡ್ಕೊಬಿಟ್ರಿ. ಅಲ್ಲ ಹೇಳ್ಬೇಕಾಯ್ತು ನೀವು, ನೀನು ಬರ್ನಿಲ್ಲ ಅಂದರೆ ಇನ್ನೊಂದು ಮದುವೆ ಆಯ್ತೀನಿ ಅಂತ. ಆಗಲೂ ಅವ್ರು ಬರ್ನಿಲ್ಲ ಅಂದರೆ ನಾವೇ ನಿಂತು ಮದುವೆ ಮಾಡೋವು ನಿಂದ. ಅಯ್ಯೋ ಇನ್ನೇನು ಮಾಡಲು, ನನ್ನ ತಂಗಿನೇ ಒಪ್ಪಕ್ಕಿಲ್ಲ ಅಂತ. ನನ್ನ ತಂಗಿಗೆ ನೋಡೋಕೆ ನೀವು ಮನೆಗೆ ಬರಬೇಕು ಅಂದರೆ ಆಸೆ ಅಂತಿದ್ರಲ್ಲಿ ನೀವೇ ಒಪ್ಪಿಲ್ಲ. ಇದು ಯಾವ ನ್ಯಾಯ? ಯಾವ ನ್ಯಾಯ ಅಂತ ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.